ಮೋದಿ ಎಕ್ಸ್ಪೋಸ್ಡ್ ಎಪಿಸೋಡ್ 4 ಸ್ಮಾರ್ಟ್ ಸಿಟಿಗಳ ಭ್ರಮೆ ಮತ್ತು ಕುಸಿಯುತ್ತಿರುವ ವಿಕಾಸ. तो हम 100 नए शहरों का सपना आज देश की आवश्यकता के लिए कर सकते हैं. आज देश की आवश्यकता के लिए कर सकते हैं. ನಮಸ್ಕಾರ ಗೆಳೆಯರೇ, ಫಸ್ಟ್ ಕನ್ನಡದ ಮೋದಿ ಎಕ್ಸ್ಪೋಸ್ಡ್ ಸರಣಿಯ 4ನೇ ಎಪಿಸೋಡ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಸ್ನೇಹಿತರೆ, ಕಳೆದ 12 ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ಈ ಸರ್ಕಾರ ತಮ್ಮ IT ಸೆಲ್ ಮತ್ತು ನ್ಯಾಷನಲ್ ಮೀಡಿಯಾಗಳನ್ನು ಬಳಸಿಕೊಂಡು ಜನರಿಗೆ ಮಾರಾಟ ಮಾಡಿರುವ ಅತಿ ದೊಡ್ಡ ಭ್ರಮೆ ಅಂದರೆ ಅದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಅಂದರೆ ಮೂಲ ಸೌಕರ್ಯಗಳ ಅಭಿವೃದ್ಧಿ, ಅಲಿಯಾಸ್ ಗುಜರಾತ್ ಮಾಡೆಲ್, ಯಾನೇ ವಿಕಾಸ್. ನೋಡಿ, ಎಂಥ ಎಕ್ಸ್ಪ್ರೆಸ್ ವೇ ಕಟ್ಟಿದ್ದೇವೆ, ಒಂದೇ ಭಾರತ ರೈಲು ಬಿಟ್ಟಿದ್ದೇವೆ, ಏರ್ಪೋರ್ಟ್ಗಳನ್ನು ಕಟ್ಟಿದ್ದೇವೆ, ಇದು ನವಭಾರತ ಅಂತ ದಿನ ಬೆಳಗಾದ್ರೆ ವಾಟ್ಸಪ್ಗಳಲ್ಲಿ ಮೆಸೇಜ್ಗಳು ಹರಿದಾಡ್ತವೆ. ಯಾವ ಮಟ್ಟಿಗೆ ಅಂದರೆ, ಎಷ್ಟೋ ಜನ ಹೌದಪ್ಪ, ಸ್ವಲ್ಪ ಭ್ರಷ್ಟಾಚಾರ ಆದರೂ ಪರವಾಗಿಲ್ಲ, ನಿರುದ್ಯೋಗ ಇದ್ರೂ ಪರವಾಗಿಲ್ಲ, ದೇಶದಲ್ಲಿ ಡೆವಲಪ್ಮೆಂಟ್ ಆಗ್ತಿದೆಯಲ್ಲ, ಗಡ್ಕರಿಯವರು ರೋಡ್ ಮಾಡ್ತಿದ್ದಾರಲ್ಲ ಅಂತ ಒಪ್ಕೊಂಡು ಬಿಟ್ಟಿದ್ದಾರೆ. ಆದರೆ ಗೆಳೆಯರೇ, ಆ ಝಗಮಗಿಸುವ ರಸ್ತೆಗಳ, ಸೇತುವೆಗಳ ಹಿಂದಿನ ಕರಾಳ ಸತ್ಯ ಏನು ಗೊತ್ತಾ? ಉದ್ಘಾಟನೆಯಾದ 3 ತಿಂಗಳಿಗೆ ಹೊಸ ಎಕ್ಸ್ಪ್ರೆಸ್ ವೇಗಳು ಯಾಕೆ ಕಿತ್ತು ಬರ್ತಿವೆ? ಕೋಟಿ ಕೋಟಿ ಸುರಿದು ಕಟ್ಟಿದ ದೆಹಲಿಯ ಏರ್ಪೋರ್ಟ್ನ ಛಾವಣಿ ಜನರ ಮೇಲೆ ಯಾಕೆ ಕುಸಿಯುತ್ತಿದೆ? ಸ್ವತಃ ಪ್ರಧಾನಿ ಉದ್ಘಾಟಿಸಿದ ಟನಲ್ಗಳು ಮಳೆಗೆ ಯಾಕೆ ಮುಳುಗ್ತಿವೆ? ಅಯೋಧ್ಯೆ ರಾಮ ಮಂದಿರದ ಗರ್ಭಗುಡಿಯೇ ಯಾಕೆ ಸೋರ್ತಿದೆ? ಯಾವ ಭಾವನೆಗಳಿಗೂ ಇಲ್ಲಿ ಜಾಗವಿಲ್ಲ. ಬನ್ನಿ, ಇವತ್ತು ಈ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ನ ಅಸಲಿ ಬಣ್ಣವನ್ನ, ಕಾಂಟ್ರಾಕ್ಟ್ಗಳ ಮತ್ತು ಸರ್ಕಾರದ ಕಮಿಷನ್ ದಂಧೆಯನ್ನ ಪಕ್ಕಾ CAG ರಿಪೋರ್ಟ್ ಇಟ್ಕೊಂಡೇ ಪೋಸ್ಟ್ ಮಾರ್ಟಮ್ ಮಾಡೋಣ. ಮೊದಲಿಗೆ ಈ ಸ್ಮಾರ್ಟ್ ಸಿಟಿಗಳ ಕಥೆಗೆ ಬರೋಣ. 2015 ಜೂನ್ 25ರಂದು ಪ್ರಧಾನಿಯವರು ಬಹಳ ಅದ್ಧೂರಿಯಾಗಿ ಸ್ಮಾರ್ಟ್ ಸಿಟೀಸ್ ಮಿಷನ್ ಲಾಂಚ್ ಮಾಡಿದರು. ದೇಶದ 100 ನಗರಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಸಿಂಗಾಪುರ, ಲಂಡನ್ ರೇಂಜ್ಗೆ ಬದಲಾಯಿಸ್ತೇವೆ, 24 ಗಂಟೆ ನೀರು, ಫ್ರೀ ವೈಫೈ, ಝೀರೋ ಟ್ರಾಫಿಕ್, ಹೈಟೆಕ್ ಕಸ ವಿಲೇವಾರಿ ಇರುತ್ತೆ ಅಂದರು. ಇದಕ್ಕೆ 2020 ಡೆಡ್ಲೈನ್ ಅಂತಲೂ ಫಿಕ್ಸ್ ಮಾಡಿದರು. ಈಗ 2026 ಡೆಡ್ಲೈನ್ ಮುಗಿದು 6 ವರ್ಷಗಳಾಗಿವೆ. ನಿಮ್ಮ ಊರು, ನಮ್ಮ ಬೆಂಗಳೂರು, ದೆಹಲಿ, ಮುಂಬೈ, ಯಾವ ನಗರ ಸ್ಮಾರ್ಟ್ ಆಗಿದೆ ಬಾಸ್? ಖಂಡಿತವಾಗಿಯೂ ಒಂದೂ ಇಲ್ಲ. ಒಂದೇ 1 ಗಂಟೆ ಜೋರು ಮಳೆ ಬಂದರೆ ದೇಶದ ಸಿಲಿಕಾನ್ ಸಿಟಿ ಬೆಂಗಳೂರಿನ IT ಕಾರಿಡಾರ್ಗಳಲ್ಲಿ ದೋಣಿ ಬಿಡಬೇಕು. ರಸ್ತೆಯ ಗುಂಡಿ ತಪ್ಪಿಸಲು ಹೋಗಿ ಬಸ್ಸು, ಲಾರಿ ಹರಿದು ಪ್ರತಿದಿನ ಅಮಾಯಕರು ಸಾಯ್ತಿದ್ದಾರೆ. ದೇಶದ ರಾಜಧಾನಿ ದೆಹಲಿಯಲ್ಲಿ ಚಳಿಗಾಲ ಬಂದರೆ ಉಸಿರಾಡಲಿಕ್ಕೆ ಗಾಳಿ ಇಲ್ಲದೆ ಶಾಲೆಗಳಿಗೆ ರಜೆ ಕೊಡ್ತಿದ್ದಾರೆ. ಮಳೆಗಾಲ ಬಂದರೆ ಚರಂಡಿ ನೀರು ನುಗ್ಗಿ IAS ಓದ್ತಿದ್ದ 3 ಜನ ವಿದ್ಯಾರ್ಥಿಗಳು ಬೇಸ್ಮೆಂಟ್ನಲ್ಲೇ ಮುಳುಗಿ ಸಾಯ್ತಾರೆ. ಸಾವಿರಾರು ಕೋಟಿ ಸುರಿದು ಮಾಡಿರುವ ಸ್ಮಾರ್ಟ್ ಸಿಟಿಯ ರಿಯಾಲಿಟಿ ಇದು ಸ್ನೇಹಿತರೆ, ಇದು ರಿಯಾಲಿಟಿ. ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ತನ್ನ ವರದಿಯಲ್ಲಿ ಹೇಳಿದೆ, ಸ್ಮಾರ್ಟ್ ಸಿಟಿ ಯೋಜನೆಗಳಿಗೆ ಬಿಡುಗಡೆಯಾದ ಸಾವಿರಾರು ಕೋಟಿ ರೂಪಾಯಿಗಳು ಕೇವಲ ಕೆಲವು ಮೇಲ್ನೋಟದ ಕಾಮಗಾರಿಗಳಿಗೆ, ಅಂದರೆ ರಸ್ತೆಯ ಪಕ್ಕ ಟೈಲ್ಸ್ ಹಾಕೋದು, ಪಾರ್ಕ್ ಮಾಡೋದು, CCTV ಹಾಕುವುದಕ್ಕಷ್ಟೇ ಸೀಮಿತವಾಯಿತು. ಮೂಲ ಸಮಸ್ಯೆಗಳಾದ ಡ್ರೈನೇಜ್, ಟ್ರಾಫಿಕ್ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗೆ ಪರಿಹಾರವೇ ಸಿಕ್ಕಿಲ್ಲ ಅಂತ. ಇದು ಸ್ಮಾರ್ಟ್ ಸಿಟಿ ಅಲ್ಲ, ಕೇವಲ ಕಾಸ್ಮೆಟಿಕ್ ಸಿಟಿ. ಸ್ಮಾರ್ಟ್ ಸಿಟಿ ಬಿಡಿ ಬಾಸ್, ಇವರು ಕಟ್ಟಿ ಬೆಳೆಸಿರುವ ನ್ಯಾಷನಲ್ ಹೈವೇಗಳ ಲೆಕ್ಕ ಕೇಳಿದ್ರೆ ನಿಮ್ಮ ತಲೆ ತಿರುಗುತ್ತೆ. ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ನಿತಿನ್ ಗಡ್ಕರಿ ಅವರು ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ, ದಿನಕ್ಕೆ 30 ಕಿಲೋಮೀಟರ್ ರಸ್ತೆ ಮಾಡ್ತಿದ್ದಾರೆ ಅಂತ ಭಾರಿ ಬಿಲ್ಡಪ್ ಕೊಡಲಾಗುತ್ತೆ. ಹೌದು ಸ್ನೇಹಿತರೆ, ರಸ್ತೆ ಆಗ್ತಿದೆ, ಆದರೆ ಅದಕ್ಕೆ ನೀವು ಕಟ್ತಿರುವ ಬೆಲೆ ಎಷ್ಟು? ಆ ರಸ್ತೆಗಳ ಗುಣಮಟ್ಟ ಎಂಥದ್ದು?
ಇದನ್ನು ಸ್ವತಃ ಸರ್ಕಾರದ ಲೆಕ್ಕ ಪರಿಶೋಧಕ ಸಂಸ್ಥೆ CAG ತನ್ನ 2023ರ ಅಧಿಕೃತ ವರದಿಯಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಆ ವರದಿಯ ಹೆಸರು ಭಾರತ್ಮಾಲಾ ಪರಿಯೋಜನಾ ರಿಪೋರ್ಟ್. CAG ವರದಿಯ ಪ್ರಕಾರ ಈ ಯೋಜನೆಯಲ್ಲಿ ಒಟ್ಟಾರೆ ರಸ್ತೆ ನಿರ್ಮಾಣದ ವೆಚ್ಚ 58% ಹೆಚ್ಚಾಗಿದೆ. ಅದರಲ್ಲೂ ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ ಕಥೆ ಕೇಳಿ. ಕ್ಯಾಬಿನೆಟ್ ಕಮಿಟಿ 1 ಕಿಲೋಮೀಟರ್ ರಸ್ತೆ ಮಾಡಲಿಕ್ಕೆ 18 ಕೋಟಿಯ 20 ಲಕ್ಷ ರೂಪಾಯಿ 18.2 crore ಮಂಜೂರು ಮಾಡಿತ್ತು. ಆದರೆ ಹೈವೇ ಅಥಾರಿಟಿ NHAI ಅದೇ 1 ಕಿಲೋಮೀಟರ್ ರಸ್ತೆ ಕಟ್ಟಲಿಕ್ಕೆ ಖರ್ಚು ಮಾಡಿದ್ದು ಎಷ್ಟು ಗೊತ್ತಾ? ಬರೋಬ್ಬರಿ 250 ಕೋಟಿ 77 ಲಕ್ಷ ರೂಪಾಯಿ, ಅಂದರೆ 250.77 crore. 1 ಕಿಲೋಮೀಟರ್ ರಸ್ತೆಗೆ 250 ಕೋಟಿ ರೂಪಾಯಿ. ಅರೆ, ಯಾವ ಚಿನ್ನದ ಕಲ್ಲಿನಲ್ಲಿ ಆ ರಸ್ತೆ ಕಟ್ಟಿದ್ದಾರೆ ಬಾಸ್? 18 ಕೋಟಿಯಲ್ಲಿ 250 ಕೋಟಿಯಲ್ಲಿ. ಈ ಹಣ ಯಾರ ಜೇಬಿಗೆ ಹೋಯಿತು? ಇದು ದೇಶದ ತೆರಿಗೆದಾರರ ಹಣದ ಹಗಲು ದರೋಡೆಯಲ್ಲದೆ ಮತ್ತಿನ್ನೇನು ಸ್ನೇಹಿತರೆ? ಇಷ್ಟು 1000 ಕೋಟಿ ಸುರಿದು ಕಟ್ತಿದ್ದಾರಲ್ಲ, ಕನಿಷ್ಠ ಆ ರಸ್ತೆ ಸೇತುವೆಗಳು ಗಟ್ಟಿಯಾಗಿವೆಯಾ? ನೋ, ನೆವರ್. ಅದಾಗಿದ್ದಿದ್ರೆ ನಾವು ಈ ಎಪಿಸೋಡ್ ಮಾಡೋ ದರ್ದ್ ಬರ್ತಾನೆ ಇರ್ತಿರ್ಲಿಲ್ಲ. ಇಲ್ಲಿ ಕಾಂಟ್ರಾಕ್ಟ್ ಮತ್ತು ಎಲೆಕ್ಟೋರಲ್ ಬಾಂಡ್ಗಳ ಕಮಿಷನ್ ದಂಧೆ ಯಾವ ಮಟ್ಟಿಗೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾಶ ಮಾಡಿದೆ ಅನ್ನೋದಕ್ಕೆ ಸಾಲು ಸಾಲು ಉದಾಹರಣೆಗಳಿವೆ. ಗುಜರಾತ್ನ ಮೋರ್ಬಿ ತೂಗು ಸೇತುವೆ, ಮೋರ್ಬಿ ಬ್ರಿಡ್ಜ್ ನೆನಪಿದೆಯಾ ನಿಮಗೆ? ಆ ಸೇತುವೆಯನ್ನು ನವೀಕರಣ ಮಾಡಲಿಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿದ್ದು ಯಾರಿಗೆ ಗೊತ್ತಾ? ಅಜಂತಾ ಒರೇವಾ ಅನ್ನೋ ಗಡಿಯಾರ ವಾಲ್ ಕ್ಲಾಕ್ ತಯಾರಿಸುವ ಕಂಪನಿಗೆ. ಬ್ರಿಡ್ಜ್ ಕಟ್ಟುವ ಯಾವ ಅನುಭವವೂ ಇಲ್ಲದ ಗಡಿಯಾರ ಕಂಪನಿಗೆ ಕಾಂಟ್ರಾಕ್ಟ್ ಕೊಟ್ಟು ಅವರು ಹಳೆಯ ತುಕ್ಕು ಹಿಡಿದ ಕೇಬಲ್ಗಳಿಗೆ ಪೇಂಟ್ ಬಳಿದು ರಿಬ್ಬನ್ ಕತ್ತರಿಸಿದರು. ಉದ್ಘಾಟನೆಯಾದ 5ನೇ ದಿನದಲ್ಲಿ ಆ ಬ್ರಿಡ್ಜ್ ತುಂಡಾಗಿ 47 ಮುಗ್ಧ ಮಕ್ಕಳು ಸೇರಿದಂತೆ ಬರೋಬ್ಬರಿ 135 ಜನ ನದಿಯಲ್ಲಿ ಮುಳುಗಿ ಪ್ರಾಣ ಬಿಟ್ಟರು. ಆ 135 ಸಾವುಗಳು ಅಪಘಾತವಲ್ಲ ಬಾಸ್, ವ್ಯವಸ್ಥೆಯೇ ಮಾಡಿದ ಬರ್ಬರ ಕೊಲೆ, ಮರ್ಡರ್. ಬಿಹಾರದಲ್ಲಿ ಕೇವಲ ಒಂದೇ 1 ವರ್ಷದ ಅಂತರದಲ್ಲಿ 10ಕ್ಕೂ ಹೆಚ್ಚು ನಿರ್ಮಾಣ ಹಂತದ ಬೃಹತ್ ಸೇತುವೆಗಳು ನೀರಿನಲ್ಲಿ ಮುಳುಗಿ ಹೋದವು. ಇನ್ನು ದೆಹಲಿಯಲ್ಲಿ G20 ಶೃಂಗಸಭೆಗಾಗಿ 777 ಕೋಟಿ ರೂಪಾಯಿ ಖರ್ಚು ಮಾಡಿ ಪ್ರಗತಿ ಮೈದಾನ ಟನಲ್ ಕಟ್ಟಿದ್ರು. ಪ್ರಧಾನಿಯವರೇ ಸ್ವತಃ ಬಂದು ರಿಬ್ಬನ್ ಕತ್ತರಿಸಿದ್ರು. ಆದರೆ ಕೇವಲ ಒಂದೇ 1 ದಿನದ ಮಳೆಗೆ ಆ ಇಡೀ ಟನಲ್ನಲ್ಲಿ ನೀರು ನಿಂತು ಗೋಡೆಗಳು ಬಿರುಕು ಬಿಟ್ಟು ಕೊನೆಗೆ ಅದನ್ನು ಮುಚ್ಚಬೇಕಾಯಿತು. ದೆಹಲಿ ಏರ್ಪೋರ್ಟ್ನ ಛಾವಣಿ ಬಿದ್ದು ಒಬ್ಬ ವ್ಯಕ್ತಿ ಪ್ರಾಣ ಬಿಟ್ಟ. ಜಬಲ್ಪುರ ಏರ್ಪೋರ್ಟ್ನ ಛಾವಣಿ ಬಿತ್ತು. ಮುಂಬೈನ ಅಟಲ್ ಸೇತು ಬಿರುಕು ಬಿಟ್ಟಿತು. ಎಕ್ಸ್ಪ್ರೆಸ್ ವೇಗಳಲ್ಲಿ ಡಾಂಬರು ಕಿತ್ತು ಬಂತು. ಇಷ್ಟೆಲ್ಲ ಯಾಕೆ? ದೇಶದ ಜನ 500 ವರ್ಷಗಳಿಂದ ಕಾಯ್ತಿದ್ದ ಕೋಟ್ಯಂತರ ಭಕ್ತರು ತಮ್ಮ ಸ್ವಂತ ಜೇಬಿನಿಂದ 3000 ಕೋಟಿಗೂ ಹೆಚ್ಚು ಹಣ ಕೊಟ್ಟು ಕಟ್ಟಿಸಿದ ಅಯೋಧ್ಯೆ ರಾಮ ಮಂದಿರದ ಗರ್ಭಗುಡಿಯೇ ಮೊದಲ ಮಳೆಗೆ ಸೋರಲು ಶುರುವಾಯಿತು. ರಾಮನ ಹೆಸರಿನಲ್ಲಿ ಕಟ್ಟಿದ ಮಂದಿರದಲ್ಲೇ ಈ ಮಟ್ಟದ ಕಳಪೆ ಕಾಮಗಾರಿ ನಡೆದಿದೆ ಅಂದರೆ ಇನ್ನು ಕಮಿಷನ್ ದಂಧೆ ಯಾವ ಮಟ್ಟಿಗೆ ಇರಬಹುದು ನೀವೇ ಊಹಿಸಿ. ಇನ್ನು ಈ ಕಳಪೆ ಹೈವೇಗಳಲ್ಲಿ ನಾವು ಓಡಾಡಬೇಕಾದ್ರೆ ನಾವೇನು ಫ್ರೀಯಾಗಿ ಓಡಾಡ್ತಿಲ್ಲ ಬಾಸ್. ಪ್ರತಿ 40-50 ಕಿಲೋಮೀಟರ್ಗೆ ಒಂದೊಂದು ಟೋಲ್ ಪ್ಲಾಜಾ ಹಾಕಿ ನಮ್ಮ ರಕ್ತ ಹೀರಲಾಗ್ತಿದೆ. ನಿಯಮದ ಪ್ರಕಾರ ಒಂದು ರಸ್ತೆಯ ನಿರ್ಮಾಣದ ವೆಚ್ಚ ಅಂದರೆ ಕ್ಯಾಪಿಟಲ್ ಕಾಸ್ಟ್ ವಸೂಲಿಯಾದ ಮೇಲೆ ಟೋಲ್ ದರವನ್ನು 40% ಇಳಿಸಬೇಕು. ಆದರೆ ನಮ್ಮ ದೇಶದಲ್ಲಿ ಯಾವ ಟೋಲ್ ಪ್ಲಾಜಾವೂ ಮುಚ್ಚೋದಿಲ್ಲ, ರೇಟ್ ಕಡಿಮೆಯೂ ಆಗೋದಿಲ್ಲ. ಪ್ರತಿ ವರ್ಷ ಏಪ್ರಿಲ್ ಬಂತು ಅಂದರೆ ಟೋಲ್ ದರ 5-10% ಹೆಚ್ಚಾಗುತ್ತೆ. ಫಾಸ್ಟ್ಯಾಗ್ ಹೆಸರಿನಲ್ಲಿ ನಮ್ಮ ಅಕೌಂಟ್ನಿಂದಲೇ ಡೈರೆಕ್ಟಾಗಿ ಕಟ್ ಆಗುತ್ತೆ. ಕಾರ್ಪೊರೇಟ್ ಕಂಪನಿಗಳು ರಸ್ತೆ ಕಟ್ತವೆ, ವರ್ಷಾನುಗಟ್ಟಲೆ 100 ಕೋಟಿ ಟೋಲ್ ಎತ್ತುತ್ತವೆ. ಜನರ ಬಳಿ ಇಷ್ಟು ಸುಲಿಗೆ ಮಾಡಿದ ಮೇಲೂ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ NHAI ಲಾಭದಲ್ಲಿದೆಯಾ? ನೋ, ಖಂಡಿತ ಇಲ್ಲ. 2014ರಲ್ಲಿ NHAI ಮೇಲಿದ್ದ ಒಟ್ಟು ಸಾಲ ಕೇವಲ 24,000 ಕೋಟಿ ರೂಪಾಯಿ. ಇವತ್ತು ಆ ಸಾಲ ಎಷ್ಟಿದೆ ಗೊತ್ತಾ ನಿಮಗೆ? ಬರೋಬ್ಬರಿ 3.4 ಲಕ್ಷ ಕೋಟಿ ರೂಪಾಯಿಗಳು. ಅಂದರೆ ರಸ್ತೆಗಳ ಹೆಸರಿನಲ್ಲಿ ಸಂಸ್ಥೆಯನ್ನು ಕಂಠಮಟ್ಟ ಸಾಲದಲ್ಲಿ ಮುಳುಗಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಸಾಲವನ್ನು ತೀರಿಸಬೇಕಾದವರು ಯಾರು? ಅದೇ ನೀವು, ನಾವು, ಈ ದೇಶದ ಜನಸಾಮಾನ್ಯರು. ಗೆಳೆಯರೇ, ಇದು ಕೇವಲ ರಸ್ತೆ ಮತ್ತು ಸೇತುವೆಗಳ ಕಮಿಷನ್ ಕರಾಳತೆಯ ಒಂದು ಮುಖ.
ಸ್ಮಾರ್ಟ್ ಸಿಟಿಯ ಹೆಸರಿನಲ್ಲಿ ಬಡವರ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳನ್ನು ಒಡೆದು ಹಾಕಿದ್ದು, ಹೈವೇಗಳ ಅಕ್ಕಪಕ್ಕದಲ್ಲಿ ರೈತರ ಭೂಮಿಯನ್ನು ಕೇವಲ ಗುಡ್ಡೆಗಾಸಿಗೆ ಕಿತ್ತುಕೊಂಡು ಕಾರ್ಪೊರೇಟ್ಗಳಿಗೆ ಲಾಭ ಮಾಡಿಕೊಟ್ಟ ವಾಸ್ತವ ಇದು. ರಸ್ತೆ ಮತ್ತು ಸೇತುವೆಗಳ ಹಿಂದಿನ ಕಮಿಷನ್ ದಂಧೆ ಹಾಗೂ ಸ್ಮಾರ್ಟ್ ಸಿಟಿಯ ಬೆತ್ತಲೆ ಸತ್ಯ ಒಂದು ಕಡೆಗಾದರೆ, ಈಗ ಈ ದೇಶದ ಅತಿ ದೊಡ್ಡ ಜೀವನಾಡಿ ಬಡವರ ರಥ ಅಂತ ಕರೆಯಲ್ಪಡುವ ಭಾರತೀಯ ರೈಲ್ವೆಯ ಕಥೆಗೆ ಬರೋಣ. ಗೋಧಿ ಮೀಡಿಯಾಗಳ ಟಿವಿ ನ್ಯೂಸ್ ಚಾನೆಲ್ಗಳನ್ನು ನೋಡಿದ್ರೆ ನಿಮಗೆ ಅನಿಸ್ಬೋದು, ವಾವ್, ಭಾರತದ ರೈಲ್ವೆ ಎಷ್ಟೊಂದು ಬದಲಾಗಿದೆ, ಒಂದೇ ಭಾರತ್ ಎನ್ನುವ ಫ್ಲೈಟ್ನಂತಹ ರೈಲುಗಳು ಓಡ್ತಿವೆ ಅಂತ. ಹೌದು, ಒಂದೇ ಭಾರತ್ ರೈಲುಗಳು ಬಂದಿವೆ. ಆದರೆ ಅದರಲ್ಲಿ ಪ್ರಯಾಣಿಸುವವರು ಯಾರು? ಕೇವಲ 5% ಅಥವಾ 10% ಶ್ರೀಮಂತ ಹಾಗೂ ಮೇಲ್ಮಧ್ಯಮ ವರ್ಗದವರು ಮಾತ್ರ. ಆದರೆ ಈ ದೇಶದ 90% ಜನ ಅಂದರೆ ಕೂಲಿ ಕಾರ್ಮಿಕರು, ಹಳ್ಳಿಗಳಿಂದ ಪೇಟೆಗೆ ಕೆಲಸ ಹುಡುಕಿ ಬರುವವರು, ವಿದ್ಯಾರ್ಥಿಗಳು ಪ್ರಯಾಣಿಸೋದು ಎಲ್ಲಿ? ಅದೇ ಜನರಲ್ ಬೋಗಿ ಮತ್ತು ಸ್ಲೀಪರ್ ಕ್ಲಾಸ್ಗಳಲ್ಲಿ. ಸ್ನೇಹಿತರೆ, ಈ ಒಂದೇ ಭಾರತ್ ಅನ್ನೋ ಬಿಳಿ ಆನೆಯನ್ನು ಪ್ರಮೋಟ್ ಮಾಡೋದಕ್ಕಾಗಿ ಈ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಬಡವರ ಸಾಮಾನ್ಯ ರೈಲುಗಳನ್ನು ವ್ಯವಸ್ಥಿತವಾಗಿ ನಾಶ ಮಾಡ್ತು. ಅದರ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೊದಲೆಲ್ಲ ಒಂದು ಎಕ್ಸ್ಪ್ರೆಸ್ ರೈಲ್ನಲ್ಲಿ ಕನಿಷ್ಠ 4 ರಿಂದ 6 ಜನರಲ್ ಬೋಗಿಗಳಿರ್ತಿದ್ವು, 10 ರಿಂದ 12 ಸ್ಲೀಪರ್ ಬೋಗಿಗಳಿರ್ತಿದ್ವು. ಆದರೆ ಈಗಿನ ರೈಲ್ವೆ ಮಂತ್ರಿಗಳು ಏನು ಮಾಡಿದ್ರು ಗೊತ್ತಾ? ಲಾಭ ಮಾಡುವ ದುರಾಸೆಯಿಂದ ಸಾಮಾನ್ಯ ಜನರಲ್ ಮತ್ತು ಸ್ಲೀಪರ್ ಬೋಗಿಗಳನ್ನು ಕಡಿತಗೊಳಿಸಿ ಆ ಜಾಗದಲ್ಲಿ 3rd AC ಬೋಗಿಗಳನ್ನು ಸೇರಿಸಿದ್ರು. ಇದರ ಪರಿಣಾಮ ಏನಾಯಿತು? ಉತ್ತರ ಪ್ರದೇಶ, ಬಿಹಾರ, ಬಂಗಾಳದಿಂದ ಬೆಂಗಳೂರು, ಮುಂಬೈ, ಡೆಲ್ಲಿಗೆ ಬರುವ ರೈಲುಗಳನ್ನು ಒಮ್ಮೆ ಹೋಗಿ ನೋಡಿ. ರಿಸರ್ವೇಷನ್ ಟಿಕೆಟ್ ಇರುವವರು ತಮ್ಮ ಸೀಟಿಗೆ ಹೋಗಲಾಗದಷ್ಟು ನೂಕುನುಗ್ಗಲು, ಟಾಯ್ಲೆಟ್ ಒಳಗೆ, ಟಾಯ್ಲೆಟ್ ಪಕ್ಕದ ಪ್ಯಾಸೇಜ್ನಲ್ಲಿ 100 ಜನ ಉಸಿರುಗಟ್ಟುವ ವಾತಾವರಣದಲ್ಲಿ ಪ್ರಾಣಿಗಳನ್ನು ತುಂಬುವಂತೆ ತುಂಬಿಕೊಂಡು ಪ್ರಯಾಣಿಸ್ತಿದ್ದಾರೆ. ಟಿಕೆಟ್ ಇಲ್ಲದವರು ಸ್ಲೀಪರ್ ಮತ್ತು AC ಬೋಗಿಗಳಿಗೂ ನುಗ್ತಿದ್ದಾರೆ. ಇದೇನಾ ವರ್ಲ್ಡ್ ಕ್ಲಾಸ್ ರೈಲ್ವೆ? 2,000 ರೂಪಾಯಿ ಕೊಟ್ಟು ಒಂದೇ ಭಾರತ್ ಹತ್ತುವರಿಗೆ ಮಾತ್ರ ಈ ದೇಶದಲ್ಲಿ ಮರ್ಯಾದೆನಾ? 100 ರೂಪಾಯಿ ಕೊಟ್ಟು ಜನರಲ್ ಟಿಕೆಟ್ ಪಡೆಯುವವನು ಈ ದೇಶದ ಪ್ರಜೆ ಅಲ್ವಾ? ಬರೀ ಬೋಗಿಗಳ ಕೊರತೆ ಅಷ್ಟೇ ಅಲ್ಲ, ಪ್ರಯಾಣಿಕರ ಜೀವಕ್ಕೂ ಇಲ್ಲಿ ಬೆಲೆ ಇಲ್ಲ ಸ್ನೇಹಿತರೆ. ಜೂನ್ 2023ರಲ್ಲಿ ಒಡಿಶಾದ ಬಾಲ್ಸೋರ್ನಲ್ಲಿ ನಡೆದ ಕೋರಮಂಡಲ್ ಎಕ್ಸ್ಪ್ರೆಸ್ ರೈಲು ದುರಂತ ನಿಮಗೆ ನೆನಪಿರಬಹುದು. 3 ರೈಲುಗಳು ಡಿಕ್ಕಿ ಹೊಡೆದು ಬರೋಬ್ಬರಿ 296 ಮುಗ್ಧ ಪ್ರಯಾಣಿಕರು ತುಂಡು ತುಂಡಾಗಿ ಪ್ರಾಣ ಬಿಟ್ಟರು. ಆಗ ನಮ್ಮ IT ಸೆಲ್ನವರು ಮತ್ತು ಮೀಡಿಯಾಗಳು ಏನು ಹೇಳ್ತು ಗೊತ್ತಾ? ಇದು ಯಾವುದೋ ಭಯೋತ್ಪಾದಕರ ಪಿತೂರಿ, CBI ತನಿಖೆ ಆಗಬೇಕು ಅಂತ ಕತೆ ಕಟ್ಟಿದ್ರು. ಆದರೆ ಅಸಲಿ ಕಾರಣವೇ ಬೇರೆ ಇತ್ತು ಸ್ನೇಹಿತರೆ. ಬಾಲ್ಸೋರ್ ದುರಂತಕ್ಕೂ 1 ವರ್ಷ ಮುಂಚೆ ಅಂದರೆ 2022ರಲ್ಲೇ ಸರ್ಕಾರದ CAG ಸಂಸ್ಥೆ ರೈಲು ಹಳಿಗಳ ನಿರ್ವಹಣೆ ಬಗ್ಗೆ ಒಂದು ಡೆಡ್ಲಿ ರಿಪೋರ್ಟ್ ಕೊಟ್ಟಿತ್ತು. ಆ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ಎಚ್ಚರಿಸಲಾಗಿತ್ತು, ರೈಲ್ವೆಯಲ್ಲಿ ಟ್ರ್ಯಾಕ್ ನಿರ್ವಹಣೆಗೆ ಕೊಟ್ಟಿದ್ದ ಸಾವಿರಾರು ಕೋಟಿ ಹಣವನ್ನು ಸರ್ಕಾರ ಬಳಸಿಲ್ಲ. ರೈಲ್ವೆ ಇಲಾಖೆಯಲ್ಲಿ ಸುರಕ್ಷತೆಗೆ ಸಂಬಂಧಿಸಿದ ಅಂದರೆ ಸೇಫ್ಟಿ ಕ್ಯಾಟಗರಿ ಅಂದರೆ ಗ್ಯಾಂಗ್ಮನ್, ಟ್ರ್ಯಾಕ್ಮನ್, ಸಿಗ್ನಲ್ ಮ್ಯಾನೇಜರ್ ಹುದ್ದೆಗಳಲ್ಲಿ ಬರೋಬ್ಬರಿ 3 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಇನ್ನೂ ಖಾಲಿ ಬಿದ್ದಿವೆ ಅಂತ. ಅಂದರೆ ರೈಲ್ವೆ ಹಳಿಗಳನ್ನು ರಿಪೇರಿ ಮಾಡೋಕ್ಕೆ ಕೆಲಸಗಾರರಿರಲಿಲ್ಲ. ಸಿಗ್ನಲ್ ಸಿಸ್ಟಮ್ ಅಪ್ಡೇಟ್ ಆಗಿಲ್ಲ. ಕವಚ ಅಂದರೆ ಆಂಟಿ ಕೊಲಿಷನ್ ಸಿಸ್ಟಮ್ ಅನ್ನೋ ತಂತ್ರಜ್ಞಾನ ಕೇವಲ 2% ರೈಲುಗಳಿಗೂ ಅಳವಡಿಕೆ ಆಗಿರಲಿಲ್ಲ. ಆದರೆ ನಮ್ಮ ರೈಲ್ವೆ ಮಂತ್ರಿಗಳು ಮಾತ್ರ ಟಿವಿಯಲ್ಲಿ ಬಂದು, ನೋಡಿ ನಾನು ಕವಚದ ಕೆಳಗೆ ನಿಂತಿದ್ದೇನೆ, ರೈಲು ಹೇಗೆ ನಿಲ್ಲುತ್ತೆ ಅಂತ ರೀಲ್ಸ್ PR ಸ್ಟಂಟ್ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದರು. ಇದರ ಅಂತಿಮ ಫಲಿತಾಂಶವೇ 296 ಅಮಾಯಕರ ಸಾವು. ಸ್ನೇಹಿತರೆ, ಇದು ಅಪಘಾತವಲ್ಲ, ಸರ್ಕಾರದ ನಿರ್ಲಕ್ಷ್ಯದಿಂದಾದ ಲೀಗಲ್ ಮರ್ಡರ್. ರೈಲ್ವೆ ಇಲಾಖೆ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ಸ್ನೇಹಿತರೆ. ನಿಮ್ಮ ಮನೆಯ ವಯಸ್ಸಾದ ತಂದೆ ತಾಯಿಯರ ಜೇಬಿಗೂ ಈ ಸರ್ಕಾರ ಕನ್ನ ಹಾಕಿತು. ಕರೋನಾ ಲಾಕ್ಡೌನ್ ಬಂದಾಗ ತಾತ್ಕಾಲಿಕವಾಗಿ ಹಿರಿಯ ನಾಗರಿಕರಿಗೆ ನೀಡುತ್ತಿದ್ದ 50% ಟಿಕೆಟ್ ರಿಯಾಯಿತಿಯನ್ನು ನಿಲ್ಲಿಸಲಾಯಿತು. ಕರೋನಾ ಮುಗಿದು 5 ವರ್ಷಗಳಾದರೂ ಆ ರಿಯಾಯಿತಿ ವಾಪಸ್ ಬರಲೇ ಇಲ್ಲ. ಸ್ನೇಹಿತರೆ, RTI ಮಾಹಿತಿಯ ಪ್ರಕಾರ ಕೇವಲ ಈ ಹಿರಿಯ ನಾಗರಿಕರ ರಿಯಾಯಿತಿ ಕಿತ್ತುಕೊಂಡಿದ್ದರಿಂದಲೇ ರೈಲ್ವೆ ಇಲಾಖೆ ಕಳೆದ 3-4 ವರ್ಷಗಳಲ್ಲಿ ಬರೋಬ್ಬರಿ 5,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಲಾಭ ಮಾಡಿಕೊಂಡಿದೆ. ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳಿಗೆ ಟ್ಯಾಕ್ಸ್ ಕಡಿತ ಮಾಡುವ ಈ ಸರ್ಕಾರಕ್ಕೆ ಈ ದೇಶವನ್ನು ಕಟ್ಟಿ ಬೆಳೆಸಿದ ವೃದ್ಧರಿಗೆ ಒಂದು ಟಿಕೆಟ್ ರಿಯಾಯಿತಿ ಕೊಡಲು ಮಾತ್ರ ದೇಶದ ಆರ್ಥಿಕತೆ ಅಡ್ಡಿಯಾಗುತ್ತೆ.
ಗೆಳೆಯರೆ, ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಕೇವಲ ರೈಲು ರಸ್ತೆಗಳಷ್ಟೇ ಅಲ್ಲ. ಈ ಸರ್ಕಾರ ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುವ ಇನ್ನೊಂದು ಕ್ರಾಂತಿ ಅಂದರೆ ಡಿಜಿಟಲ್ ಇಂಡಿಯಾ. ಹೌದು, UPI ನಮ್ಮ ದೇಶದಲ್ಲಿ ಕ್ರಾಂತಿ ಮಾಡಿದೆ ನಿಜ. ಹಳ್ಳಿಯ ಟೀ ಅಂಗಡಿಯಲ್ಲೂ 10 ರೂಪಾಯಿಗೆ ಫೋನ್ಪೇ, ಗೂಗಲ್ ಪೇ ಮಾಡ್ತೇವೆ. ಇದೊಂದು ಅದ್ಭುತ ಬೆಳವಣಿಗೆ, ಒಪ್ಕೊಳ್ಳೋಣ. ಆದರೆ ಈ ಡಿಜಿಟಲ್ ಇಂಡಿಯಾದ ಹಿಂದಿರುವ ಟೆಲಿಕಾಂ ಕಂಪನಿಗಳ ಏಕಸ್ವಾಮ್ಯ ಮೊನೊಪೊಲಿ ಮತ್ತು ಡೇಟಾ ಕಳ್ಳತನದ ಬಗ್ಗೆ ನೀವು ತಿಳ್ಕೊಳ್ಳಲೇಬೇಕು. 2016ರಲ್ಲಿ ಜಿಯೋ ಬಂತು. ಆರಂಭದಲ್ಲಿ ಎಲ್ಲವೂ ಫ್ರೀ, ಡೇಟಾ ಫ್ರೀ, ಕಾಲಿಂಗ್ ಫ್ರೀ ಅಂತ ಕೊಟ್ಟರು. ಜನ ಮುಗಿಬಿದ್ದು ಸಿಮ್ ತಗೊಂಡ್ರು. ಪರಿಣಾಮ ಏನಾಯಿತು? ಏರ್ಸೆಲ್, ಟಾಟಾ, ಡೊಕೊಮೊ, ರಿಲಯನ್ಸ್ ಕಮ್ಯುನಿಕೇಷನ್ಸ್, ವೊಡಾಫೋನ್ನಂತಹ ಸಣ್ಣ ಮತ್ತು ಮಧ್ಯಮ ಕಂಪನಿಗಳು ನಷ್ಟವಾಗಿ ಮುಚ್ಚಿ ಹೋದವು ಅಥವಾ ಬಿಕರಿಯಾದವು. ಇಡೀ ಟೆಲಿಕಾಂ ಸೆಕ್ಟರ್ ಕೇವಲ ಜಿಯೋ ಮತ್ತು ಏರ್ಟೆಲ್ ಎಂಬ ಡ್ಯೋಪೊಲಿ, ಇಬ್ಬರದ್ದೇ ದರ್ಬಾರು ಅಂತೀವಿ, ಅದರ ಕೈಗೆ ಸಿಲುಕಿತು. ಆದರೆ ಈ ಸಮಯದಲ್ಲಿ ಸರ್ಕಾರದ ಸಂಸ್ಥೆಯಾದ BSNLಗೆ ಏನಾಯಿತು? ಖಾಸಗಿ ಕಂಪನಿಗಳು 5G ರೋಲ್ಔಟ್ ಮಾಡುವಾಗ BSNLಗೆ 4G ಟೆಕ್ನಾಲಜಿಯನ್ನು ಕೊಡದೆ, ಫಂಡ್ ಕೊಡದೆ ವ್ಯವಸ್ಥಿತವಾಗಿ ಆ ಸಂಸ್ಥೆಯನ್ನು ಸಾಯಿಸಲಾಯಿತು. ಯಾಕೆ? ಸರ್ಕಾರದ ಸಂಸ್ಥೆ ಸತ್ತರೆ ತಾನೇ ಖಾಸಗಿ ಕಂಪನಿಗಳಿಗೆ ಲಾಭ. ಇವತ್ತು ಆ ಫ್ರೀ ಡೇಟಾ ಕಾಲ ಮುಗಿದಿದೆ. ಮೊದಲು 149 ರೂಪಾಯಿಗೆ ಸಿಗ್ತಿದ್ದ 1 ತಿಂಗಳ ರಿಚಾರ್ಜ್ ಇವತ್ತು 300 ರೂಪಾಯಿ ದಾಟಿದೆ. ಮುಂದಿನ ದಿನಗಳಲ್ಲಿ ಇದು 500 ರೂಪಾಯಿ ಆಗಬಹುದು. ಕಾಂಪಿಟೇಷನ್ ಇಲ್ಲದ ಕಾರಣ ಅವರು ಹೇಳಿದ್ದೇ ರೇಟ್. 130 ಕೋಟಿ ಜನರನ್ನ 2 ಕಂಪನಿಗಳ ಗುಲಾಮರನ್ನಾಗಿ ಮಾಡಿದ್ದೇ ಈ ಡಿಜಿಟಲ್ ಕ್ರಾಂತಿಯ ಅಸಲಿ ಸಕ್ಸಸ್. ಡಿಜಿಟಲ್ ಇಂಡಿಯಾ ಅನ್ನುವ ನಮ್ಮ ದೇಶದಲ್ಲಿ ಇನ್ನೊಂದು ರೆಕಾರ್ಡ್ ಕೂಡ ಇದೆ, ಗೊತ್ತಾ ನಿಮಗೆ? ಜಾಗತಿಕ ಸಂಸ್ಥೆಯಾದ ಆಕ್ಸೆಸ್ ನೌ ವರದಿ ಪ್ರಕಾರ ಸತತ 6 ವರ್ಷಗಳಿಂದ ಜಗತ್ತಿನಲ್ಲೇ ಅತಿ ಹೆಚ್ಚು ಬಾರಿ ಇಂಟರ್ನೆಟ್ ಶಟ್ ಡೌನ್ ಮಾಡಿದ ದೇಶಗಳ ಪಟ್ಟಿಯಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ. ರೈತರ ಪ್ರತಿಭಟನೆ ನಡೀತಾ, ಇಂಟರ್ನೆಟ್ ಕಟ್. ಕಾಶ್ಮೀರದಲ್ಲಿ 370 ರದ್ದಾಯ್ತಾ, ತಿಂಗಳುಗಟ್ಟಲೆ ಇಂಟರ್ನೆಟ್ ಕಟ್. ಮಣಿಪುರ ಹೊತ್ತಿ ಉರಿತಾ, ಇಂಟರ್ನೆಟ್ ಬ್ಯಾನ್. ಅಂದರೆ ಜನರಿಗೆ ಸತ್ಯ ಗೊತ್ತಾಗಬಾರ್ದು, ಜನರ ಧ್ವನಿ ಹೊರ ಜಗತ್ತಿಗೆ ಕೇಳಬಾರ್ದು ಅಂದಾಗಲೆಲ್ಲ ಸರ್ಕಾರ ಇಂಟರ್ನೆಟ್ ಆಫ್ ಮಾಡುತ್ತೆ. ಡಿಜಿಟಲ್ ಇಂಡಿಯಾದ ಅರ್ಥ ಕೇವಲ UPI ಪೇಮೆಂಟ್ ಮಾಡೋದಷ್ಟೇ ಹೊರತು ಸರ್ಕಾರದ ವಿರುದ್ಧ ಧ್ವನಿ ಎತ್ತೋದಲ್ಲ. ಇಷ್ಟೇ ಅಲ್ಲ ಸ್ನೇಹಿತರೆ, ನಮ್ಮದೇ ದೇಶದ ಪತ್ರಕರ್ತರು, ಸುಪ್ರೀಂ ಕೋರ್ಟ್ ಜಡ್ಜ್ಗಳು ವಿರೋಧ ಪಕ್ಷದ ನಾಯಕರ ಮೊಬೈಲ್ಗಳಿಗೆ ಪೆಗಾಸಸ್ ಅನ್ನೋ ಇಸ್ರೇಲಿ ಸ್ಪೈವೇರ್ ಹಾಕಿ ಅವರ ಬೆಡ್ರೂಮ್ವರೆಗೂ ಕದ್ದು ಆಲಿಸಿದ ಆರೋಪಗಳು ಕೂಡ ಈ ಸರ್ಕಾರದ ಮೇಲಿವೆ. ಸರ್ಕಾರ ಇವತ್ತಿಗೂ ಸುಪ್ರೀಂ ಕೋರ್ಟ್ ಮುಂದೆ ನಾವು ಪೆಗಾಸಸ್ ಬಳಸಿದ್ದೀವೋ ಇಲ್ಲವೋ ಅಂತ ಅಫಿಡವಿಟ್ ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿ ನುಣುಚಿಕೊಂಡಿದೆ. ಇದು ಡಿಜಿಟಲ್ ಇಂಡಿಯಾನಾ ಅಥವಾ ಸರ್ವೆಲೆನ್ಸ್ ಇಂಡಿಯಾನಾ? ಸ್ನೇಹಿತರೆ, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡಿಜಿಟಲ್ ಡೆವಲಪ್ಮೆಂಟ್ ಅನ್ನೋದು ಕೇವಲ ಜಾಹೀರಾತುಗಳಲ್ಲಿ ಮತ್ತು 3D ಆನಿಮೇಷನ್ಗಳಲ್ಲಿ ಜಗಮಗಿಸುತ್ತದೆಯೇ ಹೊರತು ಗ್ರೌಂಡ್ ರಿಯಾಲಿಟಿಯಲ್ಲಿ ಭ್ರಷ್ಟಾಚಾರ, ಕಮಿಷನ್ ದಂಧೆ ಮತ್ತು ಕಾರ್ಪೊರೇಟ್ ಏಕಸ್ವಾಮ್ಯದ ರೋಗದಿಂದ ಕೊಳೆತು ನಾರುತ್ತಿದೆ. ಜನರಲ್ ಬೋಗಿಯ ಬಾಗಿಲಲ್ಲಿ ನೇತಾಡ್ಕೊಂಡು ಹೋಗುವ ಕಾರ್ಮಿಕರಿಗೆ ನಿಮ್ಮ ವಂದೇ ಭಾರತ್ ಯಾವ ನ್ಯಾಯ ಕೊಡುತ್ತೆ? ಸೇತುವೆ ಕುಸಿದು ಸತ್ತ ಮುಗ್ಧನಿಗೆ ನಿಮ್ಮ 250 ಕೋಟಿಯ ಎಕ್ಸ್ಪ್ರೆಸ್ ವೇ ಏನು ಉತ್ತರ ಕೊಡುತ್ತೆ? ನಮ್ಮ ಆಸ್ತಿ, ನಮ್ಮ ತೆರಿಗೆ ಹಣ, ನಮ್ಮ ದೇಶದ ಸಂಪತ್ತು ಕೇವಲ ಕೆಲವು ಕಾರ್ಪೊರೇಟ್ ದೈತ್ಯರ ಖಜಾನೆ ಸೇರ್ತಿದೆ. ಇದನ್ನೇ ನ್ಯಾಷನಲ್ ಮೀಡಿಯಾಗಳು ಮಾಸ್ಟರ್ ಸ್ಟ್ರೋಕ್ ಅಂತ ಬಿಂಬಿಸ್ತಿವೆ. ಅಂಬೇಡ್ಕರ್ ಹೇಳಿದ್ದು ಇದನ್ನೇ. ಮಾರಿಕೊಂಡ ಪತ್ರಕರ್ತರು ಭ್ರಮೆಯನ್ನ ಸೃಷ್ಟಿಸ್ತಾರೆ, ಸತ್ಯವನ್ನ ಕೊಲ್ತಾರೆ ಅಂತ. ಮೋದಿ ಎಕ್ಸ್ಪೋಸ್ಡ್ ಸರಣಿಯ ಈ 4ನೇ ಎಪಿಸೋಡ್ ನಿಮ್ಮ ಕಣ್ಣಿಗೆ ಕಟ್ಟುವಂತೆ ವಾಸ್ತವವನ್ನು ಬಿಚ್ಚಿಟ್ಟಿದೆ ಅಂತ ನಂಬಿದ್ದೇನೆ. ಈ ಸತ್ಯದ ಧ್ವನಿ ಹೆಚ್ಚು ಜನರಿಗೆ ತಲುಪಲಿ. ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ಅಂದರೆ 5ನೇ ಎಪಿಸೋಡ್ನಲ್ಲಿ ನಾವು ಇನ್ನೊಂದು ಸೂಕ್ಷ್ಮ ಹಾಗೂ ದೇಶಭಕ್ತಿಯ ಹೆಸರಿನಲ್ಲಿ ಮಾರಾಟವಾಗುತ್ತಿರುವ ವಿಷಯವನ್ನು ಎತ್ತಿಕೊಳ್ಳಲಿದ್ದೇವೆ. ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.